ಮೈಸೂರು ರಿಂಗ್ ರೋಡಿನ ಸುತ್ತಮುತ್ತ ಇರುವ ಇಲ್ಲಿಯೇ ಸಾವಿರಾರು ವರ್ಷದಿಂದ ಬದುಕ್ತಾ ಇರುವ ಜನ ನಾವು ಈ ಹುಟ್ಟಿಕೊಂಡ ಮೈಸೂರಿನ ಕಾರಣದಿಂದ ನೆಲೆ ಇಲ್ಲದವರಾಗಿದ್ದೀವಿ. ನೆಲೆ ಇಲ್ಲದವರು, ನಮಗೆ ಐಡೆಂಟಿಟಿನೇ ಇಲ್ಲ. ಚಾಮರಾಜನಗರದವ್ರು ಎಲ್ಲವರು, ಮಡಿಕೇರಿಯವರು ಮಡಿಕೇರಿ ಅಂತ ಒಂದು ಐಡೆಂಟಿಟಿ ಇದೆ, ಎಲ್ರಿಗೂ ಒಂದು ಐಡೆಂಟಿಟಿ ಇದೆ. ಆದರೆ ಮೈಸೂರಿನ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಮಾತ್ರ ಐಡೆಂಟಿಟಿ. 800, 900, 10ನೇ ಶತಮಾನ, 12 ನೂರಾರು ವರ್ಷ, ಸಾವಿರಾರು ವರ್ಷಗಳಿಂದ ಇಲ್ಲೇ ಇದ್ದ ಜನ ಇದ್ರಲ್ಲ, ಇಲ್ಲೇ ಇದ್ದವ್ರು ರಾಜರಿಗೂ ಮುಂಚೆ ಅವ್ರ ತಲೆಮಾರು ಇಲ್ಲೊಂದು ಮುಂದುವರ್ಕೊಂಡು ಬಂದಿದೆಯಲ್ಲ. ಸರಸ್ವತಿಪುರಂ ಅಲ್ಲಿ ಮಾತಾಡೋ ಕನ್ನಡನ ಇನ್ಕಲ್ಲು ಇಲ್ವಾಲ್ದಲ್ಲಿ ಮಾತಾಡ್ತಾರ, ಕುಕ್ರಳ್ಳಿಲಿ ಮಾತಾಡ್ತಾರ. ಮೈಸೂರು ಕನ್ನಡ ಅಂದ್ರೆ ಸಿಟಿ ಒಳಗಡೆ ರಾಜಾಶ್ರಯದಲ್ಲಿ ಅಥವಾ ಯೂನಿವರ್ಸಿಟಿ ಕಾರಣಕ್ಕೆ ಮೊದಲು ರಾಜಾಶ್ರಯಕ್ಕಾಗಿ ರಾಜರ ಹತ್ರ ಬರೋರು ಯಾರು? ಕವಿಗಳು, ಸಾಹಿತಿಗಳು, ಅವರು ಇವರು. ಅವ್ರಿಗೆಲ್ಲ ಶಂಕರ್ ಅಂತ ಹೇಳಕ್ ಬರುವ, ಶಿಷ್ಟ ಭಾಷೆ ಬರುವ, ಭಾಷಾ ಶುದ್ಧತೆ ಇರುವ ಜನರು ಅವರು. ಇನ್ನು ರಾಜರ ಕಾಲ ನಂತರ ಮೈಸೂರಿನಲ್ಲಿ ಸಾಹಿತ್ಯ, ಸಂಸ್ಕೃತಿ, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಬೆಳೆದಿದ್ದು ಯೂನಿವರ್ಸಿಟಿಯ ಕಾರಣಕ್ಕೆ. ಸ್ವಲ್ಪ ಯೂನಿವರ್ಸಿಟಿ ಕಾರಣಕ್ಕೆ ಕುವೆಂಪು ಬಂದ್ರು, ಭೈರಪ್ಪ ಬಂದ್ರು, ಅನಂತಮೂರ್ತಿ ಬಂದ್ರು. ಎಲ್ಲರೂ ಹಿಂಗೆ ನಾವೆಲ್ಲ ಕೂಗಿದ್ರೆ ಕೇಳಿಸೋಷ್ಟು ದೂರದಲ್ಲಿ ಇದ್ದಾರೆ. ನಾನು ಆ ಮೈಸೂರು ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಶುದ್ಧ ಮೈಸೂರು ಭಾಷೆ. ಯಾವುದೋ ಒಂದು ಪ್ಲಾಟ್ಫಾರ್ಮು ತಂದು ಒಳ್ಳೆ ಭಾಷೆ ಮಾತಾಡೋರ್ನ ಒಂದ್ ಕಡೆ ತಂದಿಟ್ಟು ಮಾತಾಡ್ತಾ ಇರುವ. ಆದರೆ ಅದು ಮೈಸೂರು ಭಾಷೆ ಅಲ್ಲ, ನನ್ನ ಪ್ರಕಾರ ಅದಲ್ಲವೇ ಅಲ್ಲ. ಮೈಸೂರು ಭಾಷೆ ಅದಲ್ಲ. ತುಂಬಾ ಪೂರ್ವಕ್ಕೆ ಹೋದರೆ ಮೈಸೂರು ಎಲ್ಲಿಂದ ಶುರುವಾಯ್ತು? ಮೈಸೂರು ಅನ್ನೋ ಊರೇ ಎಲ್ಲಿಂದ ಶುರುವಾಯ್ತು? ಎಲ್ಲಿಂದ ಇರ್ಲೇ ಇಲ್ಲ. ಇದು ಯಾವ್ದೋ ನಾವು ನಿಂತಿರೋ ಜಾಗ ಒಂದು ಹಳ್ಳಿ ಆಗಿತ್ತು. ಈಗ ಅರಮನೆ ಇರೋ ಜಾಗನೂ ಒಂದು ಹಳ್ಳಿ, ಕುಕ್ರಳ್ಳಿ ತರ. ಈಗ ಬೇರೆ ಬೇರೆ ಹಳ್ಳಿಗಳನ್ನೆಲ್ಲ ನೋಡ್ತೀವಲ್ಲ, ಹಂಗೆ ಇದೆಲ್ಲವೂ ಒಂದು ಹಳ್ಳಿಗಳ ಸಮೂಹ. ಈಗ ಅರಮನೆ ಇರುವ ಜಾಗನ ಇಲ್ಲಿ ಯಾರಾದ್ರೂ ಹಳೆ ತಲೆಗಳಿದ್ರೆ, ಹಿರಿಯರಿದ್ರೆ ಗೊತ್ತಿರುತ್ತೆ, ಪುರ ಅಂತ ಕರಿತಿದ್ರು. ಆ ಕೆರೆ ಇದ್ದ ಕಾರಣದಿಂದ ಪುರಗೆರೆ ಅಂತ ಕರಿತಾ ಇದ್ರು. ಚಾಮುಂಡೇಶ್ವರಿಯೇ ತೀರಾ 1700 ನಂತರ, ಅಂದ್ರೆ 200, 250, 300 ವರ್ಷಗಳಿಂದ ಈಚೆಗೆ ಬಂದಂತಹ ದೇವತೆ. ಈಗ ನಾವು ಏನೆಲ್ಲ ಮೈಸೂರು ಬಗ್ಗೆ ಮಾತಾಡ್ತಾ ಇದ್ವಿ ಅದೆಲ್ಲ ಸ್ವಲ್ಪ ಇತಿಹಾಸ ಓದ್ ನೋಡಿದ್ರೆ ಸಾವಿರ ವರ್ಷಗಳ ಹಿಂದಿನ ಕತೆ ಅಲ್ಲ, ಕೆಲವು 100 ವರ್ಷಗಳ ಹಿಂದಿನ ಕತೆ. ಮೈಸೂರು ಅನ್ನೋ ಸಂಸ್ಥಾನವೇ ಇನ್ನೂ ಹುಟ್ಟದೆ ಇದ್ದಾಗ ಇಲ್ಲಿ ಯಾರ ಜನ ಇರ್ಬೇಕಲ್ಲ, ಇದ್ರಲ್ವ ಜನ ಇಲ್ಲಿ. ಆಗ್ಲೂ ಇದ್ರು, ಈಗ್ಲೂ ಇದ್ದಾರೆ, ಮತ್ತು ಅವರಿಗೆ ಒಂದು ಭಾಷೆಯೂ ಇದೆ. ಮೈಸೂರು ಅರಸರು ಬಂದ ನಂತರ ಅವರು ಒಂದು ಅರಮನೆ ಅಂತ ಮಾಡಿ, ಅವರು ಎಲ್ಲೆಲ್ಲಿಂದಲೋ ಕರೆಸಿದ ಜನ ಈ ನಗರಕ್ಕೆ ಬಂದು, ಯೂನಿವರ್ಸಿಟಿ ಕರೆಸಿದ ಜನ ಈ ನಗರಕ್ಕೆ ಬಂದು, ಈ ಮೈಸೂರು ನಗರ ಅನ್ನೋದಿದೆಯಲ್ಲ, ಒಂದು 15 ಕಿಲೋಮೀಟರ್ ಇರ್ಬೋದಾ? ಇದು ಹೆಚ್ಚಂದ್ರೆ ಅದರ ವ್ಯಾಪ್ತಿ ಒಂದು ಸುತ್ತಳತೆ. ಈ 15-20 ಕಿಲೋಮೀಟರ್ ಹಿಂಗ್ ರೌಂಡ್ಗೆ ಒಂದು ರಿಂಗ್ ರೋಡ್ ಹಿಂಗ್ ಸರ್ಕಲ್ ಹಾಕಿರೋ ಮೈಸೂರಿನ ಎತ್ತಿ ಇಟ್ಬಿಟ್ರೆ ನಾವು ಪಕ್ಕಕ್ಕೆ, ಆ ರಾಜರು ಬರ್ಲಿಲ್ಲ, ಮೈಸೂರು ಇರ್ಲಿಲ್ಲ, ಯೂನಿವರ್ಸಿಟಿ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಇದ್ಯಾವುದು ಇಲ್ಲದೆ ಹೋಗಿದ್ದಿದ್ರೆ ಸರಸ್ವತಿಪುರಂ, ಕುವೆಂಪು ನಗರ, ಈ ತರದ ಒಂದು ಕಲ್ಚರ್ಡ್, ಅಲ್ಲಿನ ಒಂದು ಕಲ್ಚರ್ ಜನ, ಅಲ್ಲಿನ ಭಾಷೆ ಇದೆಯಲ್ಲ, ಅದನ್ನೇ ಮೈಸೂರು ಭಾಷೆ ಅಂತ ನಾವು ನಂಬಿದೀವಲ್ವಾ? ಅದಲ್ಲ. ನಾವು ಮೈಸೂರಿನ ರಿಂಗ್ ರೋಡಿನ ಸುತ್ತ ಇದೀವಲ್ಲ, ಅಂದ್ರೆ ಮೈಸೂರು ಇಲ್ಲಿಗೆ ರಾಜರು ಬಂದ್ರು, ಅವ್ರ ಆಶ್ರಯಕ್ಕೆ ಇನ್ಯಾರೋ ಬಂದ್ರು, ಅರಮನೆ ಸುತ್ತ ಮನೆಗಳಾಯ್ತು, ಆಮೇಲೆ ಯೂನಿವರ್ಸಿಟಿ ಕಾರಣಕ್ಕೆ ಸರಸ್ವತಿಪುರಮಲ್ಲಿ ಮನೆಗಳಾದವು, ಎಲ್ಲ ಏರಿಯಾಗಳು ಹಿಂಗ್ ಬೆಳೀತಾ ಹೋಯ್ತು ಊರು. ಇದೆಲ್ಲ ಕಟ್ಟಿದ ಊರು. ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ 800, 900, 10ನೇ ಶತಮಾನ, 12 ನೂರಾರು ವರ್ಷ, ಸಾವಿರಾರು ವರ್ಷಗಳಿಂದ ಇಲ್ಲೇ ಇದ್ದ ಜನ ಇದ್ರಲ್ಲ, ಇಲ್ಲೇ ಇದ್ದವ್ರು ರಾಜರಿಗೂ ಮುಂಚೆ ಅವ್ರ ತಲೆಮಾರು ಇಲ್ಲೊಂದು ಮುಂದುವರ್ಕೊಂಡು ಬಂದಿದೆಯಲ್ಲ. ಸರಸ್ವತಿಪುರಂ ಅಲ್ಲಿ ಮಾತಾಡೋ ಕನ್ನಡನ ಇನ್ಕಲ್ಲು ಇಲ್ವಾಲ್ದಲ್ಲಿ ಮಾತಾಡ್ತಾರ, ಕುಕ್ರಳ್ಳಿಲಿ ಮಾತಾಡ್ತಾರ. ಸರಸ್ವತಿಪುರಂ ಏರಿಯಾದಲ್ಲಿ ಹಿಂಗೆ ಕುಕ್ರಳ್ಳಿ ಕೆರೆ ಎದುರುಗಡೆ ಒಂದೇ ರಸ್ತೆ, ಒಂದು ಬೀದಿ ಇದೆ, ಅಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಅಲ್ಲಿ ಆ ಶಾಲೆಯಿಂದ ಹಿಂಗ್ ಬಲಕ್ ತಿರ್ಗಿ ನೋಡಿದ್ರೆ ಹಿಂಗ್ ನಿಂತ್ಕೊಂಡ್ಬಿಡೋದು ರಸ್ತೆ ಮಧ್ಯದಲ್ಲಿ. ಹಿಂಗ್ ಬಲಕ್ ತಿರ್ಗಿ ನೋಡಿದ್ರೆ ಕುಕ್ರಳ್ಳಿ, ಎಡಕ್ ತಿರ್ಗಿ ನೋಡಿದ್ರೆ ಸರಸ್ವತಿಪುರಂ. ಇವ್ರ ಕನ್ನಡ ಬೇರೆ, ಅವ್ರ ಕನ್ನಡ ಬೇರೆ. ಲೆಕ್ಕ ಹಾಕಿದ್ರೆ ನಗರ, ಸರಸ್ವತಿಪುರಂ ಕುವೆಂಪು ನಗರದ ನಗರ ಇದೆಯಲ್ಲ,
ಆ ನಗರದ ಜನ ಎಲ್ರು ನೀವೆಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ಕೆಲವು 100-150 ವರ್ಷಗಳ ಹಿಂದೆನೋ ಅವ್ರ ತಂದೆ ಕಾಲದಲ್ಲೋ ಯೂನಿವರ್ಸಿಟಿ ಪ್ರೊಫೆಸರ್ ಅನ್ನೋ ಕಾರಣಕ್ಕೋ ಅಥವಾ ಮಹಾರಾಜರ ಆಶ್ರಯ ಕೊಟ್ಟರು ಅನ್ನೋ ಕಾರಣಕ್ಕೋ ಎಲ್ರು ಎಲ್ಲಿಂದನೋ ಬಂದ್ರು. ಆದ್ರೆ ಇದೇ ಹಿನಕಲ್ಲಿನ ಜನ, ಇದೇ ಉತ್ತನಹಳ್ಳಿ ಜನ, ಈ ಕಡೆ ಹೋದ್ರೆ ಈ ಹಳ್ಳಿಗಳ ಜನ ಇದಾರಲ್ಲ, ಇವ್ರು ಯಾರು ಎಲ್ಲಿಂದನೋ ಬಂದವ್ರಲ್ಲ, ಇಲ್ಲೇ ಇದ್ದವ್ರು. ಅವ್ರಿಗೊಂದು ಕನ್ನಡನೂ ಇದೆ. ನಾನು ಎಲ್ಲಾದ್ರೂ ಹೋಗಿ ನಮ್ಮ ಮೈಸೂರು ಕನ್ನಡ ಸ್ವಲ್ಪ ಚಾಮರಾಜನಗರ ಮತ್ತು ಮೈಸೂರು ಆಗ ಅವಿಭಜಿತ ಒಂದೇ ಜಿಲ್ಲೆ ಆಗಿತ್ತು, ಆಮೇಲೆ ವಿಭಜಿಸಲ್ಪಟ್ಟಿತ್ತು. ಇಲ್ಲಿ ಕನ್ನಡದಲ್ಲಿ ಏನಾಗಿದೆ, ಪ್ರತಿ 20 ಕಿಲೋಮೀಟರ್ಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನಾವು ಮೈಸೂರಿನ ಹಳ್ಳಿಗಳ ಜನ ಆಡೋ ಕನ್ನಡನೇ ಬೇರೆ, ಸ್ವಲ್ಪ ನರಸೀಪುರಕ್ಕೆ ಹೋದ್ರೆ ಬೇರೆ, ನಂಜನಗೂಡಿಗೆ ಹೋದ್ರೆ ಬೇರೆ, ಕೊಳ್ಳೇಗಾಲ ಬೇರೆ, ಎಲ್ಲ ಬೇರೆ. ಆದರೆ ಅದಕ್ಕೆಲ್ಲದಕ್ಕೂ ಒಂದೊಂದು ಐಡೆಂಟಿಟಿ ಇದೆ. ಯಾವುದಕ್ಕೆ? ಕೊಳ್ಳೇಗಾಲದ ಕನ್ನಡ ಅಂದ್ರೆ ಗೊತ್ತು ಬಿಡಿ, ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ತಾರ ಅವರು. ಗುಂಡ್ಲುಪೇಟೆ ಕನ್ನಡ ಅದು ಒಂಥರ ಕನ್ನಡ, ಚಾಮರಾಜನಗರದ ಕನ್ನಡ ಅದಕ್ಕೊಂದಿದೆ. ಅಟ್ಲೀಸ್ಟ್ ಅವ್ರಿಗೆಲ್ಲ ಐಡೆಂಟಿಟಿ ಇದೆ. ನಾವಿದೀವಲ್ಲ ಮೈಸೂರಿನ ಅಕ್ಕಪಕ್ಕದ ಹಳ್ಳಿಗಳವರು, ನಾವು ಯಾವುದಕ್ಕೂ ಇಲ್ಲ. ನಮ್ಮನ್ನ ಮೈಸೂರಿಗೆ ಸೇರಿಸ್ಬಿಟ್ಟಿದ್ದಾರೆ. ನಾವು ಮೈಸೂರು ಕನ್ನಡ ಅಲ್ಲ ನಮ್ದು, ಅಂದ್ರೆ ಶಿಷ್ಟ ಕನ್ನಡ ಅಲ್ಲ, ನಮಗೊಂದು ಹಳ್ಳಿ ಕನ್ನಡ ಇದೆ. ನಾವು ಆ ಭಾಷೆಯಲ್ಲಿ ಮಾತಾಡಿದ್ರೆ ಯಾವ ಊರು ನೀವು ಅಂತ ಕೇಳಿದ್ರೆ ನಮ್ ಭಾಷೆ ಕೇಳ್ಬಿಟ್ಟು ಓ ಚಾಮರಾಜನಗರದವ್ರ ಅಂತಾರೆ. ಇಲ್ಲ ನಾವು ಮೈಸೂರು. ಮತ್ತೆ ಹಿಂಗ್ ಮಾತಾಡ್ತೀರಾ ಅಂದ್ರೆ ಮೈಸೂರು ಕನ್ನಡ ಅಂದ್ರೆ ಅವ್ರು ಹಳ್ಳಿ ಮಾತಾಡಲ್ಲ, ಅವರು ಸರಸ್ವತಿಪುರಮ್ಮಿನ ಸ್ವಚ್ಛ ಕನ್ನಡ, ಪ್ರೊಫೆಸರ್ ಕನ್ನಡ ಮಾತಾಡ್ತಾರೆ ಅಂತ. ನೀವು ಯಾರನ್ನ ಮೈಸೂರು ಆಚೆ ಇರೋ ಜನಗಳನ್ನ ನೀವು ಯಾವ ಊರು? ಮೈಸೂರು ಅಂದ ತಕ್ಷಣ ನಾವು ಈ ಅರಮನೆಯ, ಯೂನಿವರ್ಸಿಟಿಯ ಈ ಎಲ್ಲ ಇದಾರಲ್ಲ, ಈ ಸಾಂಸ್ಕೃತಿಕ ನಗರಿ ಅನ್ನೋದಕ್ಕೆ ಏನೇನ್ ಗರಿಗಳಿದೆಯಲ್ಲ, ಆ ಗರಿಗಳನ್ನೆಲ್ಲ ತೆಗೆದು ನಮ್ ತಲೆ ಮೇಲೂ ಸಿಕ್ಕಿಸ್ಬಿಡ್ತಾರೆ. ನಮ್ ತಲೆಲ್ಲ ಯಾವ ಗರಿನೂ ಇಲ್ಲ. ಯಾರ ತಲೆಯಲ್ಲಿ? ಮೈಸೂರು ರಿಂಗ್ ರೋಡಿನ ಸುತ್ತಮುತ್ತ ಇರುವ, ಇಲ್ಲಿಯೇ ಸಾವಿರಾರು ವರ್ಷದಿಂದ ಬದುಕ್ತಾ ಇರುವ ಜನ ನಾವು ಈ ಹುಟ್ಟಿಕೊಂಡ ಮೈಸೂರಿನ ಕಾರಣದಿಂದ ನೆಲೆ ಇಲ್ಲದವರಾಗಿದ್ದೀವಿ. ನೆಲೆ ಇಲ್ಲದವರು, ನಮಗೆ ಐಡೆಂಟಿಟಿನೇ ಇಲ್ಲ. ಚಾಮರಾಜನಗರದವ್ರು ಎಲ್ಲವರು, ಮಡಿಕೇರಿಯವರು ಮಡಿಕೇರಿ ಅಂತ ಒಂದು ಐಡೆಂಟಿಟಿ ಇದೆ, ಎಲ್ರಿಗೂ ಒಂದು ಐಡೆಂಟಿಟಿ ಇದೆ. ಆದರೆ ಮೈಸೂರಿನ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಮಾತ್ರ ಐಡೆಂಟಿಟಿ ಇಲ್ಲ. ನಾವು ಯಾವ ಊರು ಅಂದ್ರೆ ಮೈಸೂರಿನ ಜೊತೆಲೇ ಗುರುತಿಸ್ಕೋಬೇಕು, ಆದರೆ ನಾವು ಮೈಸೂರಲ್ಲ. ಮೈಸೂರಿನ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಲ್ಲ. ಇದಕ್ಕೆ ಬೇರೆ ಒಂದು ಕಲ್ಚರ್ ಇದೆ, ಭಾಷೆ ಇದೆ, ಎಲ್ಲ ಇದೆ. ಆದ್ರೆ ಅದನ್ನ ಯಾರು ಗುರುತಿಸಲ್ಲ. ಯಾಕಂದ್ರೆ ಯಾವಾಗ್ಲೂ ದೀಪದ ಬುಡದ ಕತ್ತಲು ಅಂತ, ದೀಪ ದೊಡ್ಡದಾಗ ಗುರಿತಿರುತ್ತೆ ದೀಪ, ಅದೇನ್ ಮಾಡುತ್ತೆ, ಸುತ್ತ ಬೆಳಕು ಕೊಡ್ತಾ ಇರುತ್ತೆ. ಮೈಸೂರು ವಿಶ್ವವಿಖ್ಯಾತಿ. ಆದ್ರೆ ಮೈಸೂರಿನ ಅಕ್ಕಪಕ್ಕದ ಹಳ್ಳಿಗಳಿದೆಯಲ್ಲ, ನನಗೆ ಬಹಳ ಒಂದು ಕಂಪ್ಲೇಂಟ್ ಇದೆ. ಈ ರಂಗಾಯಣದ ಪ್ರತಿ ನಿರ್ದೇಶಕರು ಬಂದಾಗ್ಲೂ ಹೇಳ್ತಾ ಇರ್ತೀನಿ ಅದನ್ನ. ಮೈಸೂರಿನಲ್ಲಿ ರಂಗಾಯಣ, ಮೈಸೂರಿನಲ್ಲಿ ನಾಟಕಗಳು, ಮೈಸೂರಿನಲ್ಲಿ ಅದು ಇದು. ನೀವು ಯಾರಾದ್ರೂ ಮೈಸೂರು ಸುತ್ತಮುತ್ತ ಒಂದ್ 10 ಕಿಲೋಮೀಟರ್ ದಾಟಿದ್ರೆ ಸಿಗುವಂತ ಹಳ್ಳಿಗಳನ್ನ ಸಂಪರ್ಕನೇ ಮಾಡಲ್ವಲ್ಲಪ್ಪ. ಅಲ್ಲಿಗೆ ಯಾರು ಬರದೇ ಇಲ್ವಲ್ಲ. ಅಲ್ಲಿ ಯಾವ್ದೋ ಒಂದು ಇಲ್ಲೊಂದು ಚೋರ್ನಹಳ್ಳಿ ಅಂತ ಒಂದು ಊರಿದೆ ಹೊರಣ ದಾರಿನಲ್ಲಿ. ಆ ಹುಡುಗಿ ಈಗ ಮೊನ್ನೆ ನಮ್ಮ ಅಕ್ಷತಾ ಪಾಂಡವಪುರಗೆ ಕೋಳಿ ಹೆಸರು ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು, ಗೊತ್ತಲ್ವಾ? ಆ ಇಡೀ ಸಿನಿಮಾ ಶೂಟಿಂಗ್ ನಡೆದಿದ್ದಿಲ್ಲ ನರಸೀಪುರದ ಹತ್ರ ಒಂದು ಹಳ್ಳಿನಲ್ಲಿ. ಅಕ್ಷತಾ ತಾಯಿ ಪಾತ್ರ, ಮಗಳ ಪಾತ್ರ, ಆ ಹುಡುಗಿನೂ ಕಾಂಪಿಟೇಷನ್ ಅಲ್ಲಿ ಅವಳ ಹೆಸರು ಇತ್ತು, ನಾಮಿನೇಷನ್ ಆಗಿತ್ತು. ಅವಳ ಹೆಸರು ಅಪೇಕ್ಷಾ ಅಂತ. ಅವ್ರ ತಂದೆ ಕಾರ್ಯಕೆಲ್ಸ ಮಾಡ್ತಾರೆ ಚೋರ್ನಹಳ್ಳಿ ಅನ್ನೋ ಹಳ್ಳಿನಲ್ಲಿ. ಆ ಹುಡುಗಿ ಅದರ ನಿರ್ದೇಶಕಿ ಚಂಪಾ ಶೆಟ್ಟಿ ಈ ಭಾಗದ ಭಾಷೆ ಆದ್ರಿಂದ ಈ ಹೊಸಬರಿಗೆ ನಾವು ಕಲ್ಸೋದ್ ಕಷ್ಟ, ಇಲ್ಲಿಯವರು ಯಾರನ್ನಾದ್ರೂ ಹುಡುಕೊಡಿ ಅಂದಾಗ ನಮ್ಮ ತೋಟದ ಮನೆಯಲ್ಲಿ ನಾವು ಇಲ್ಲಿ ಅಕ್ಕಪಕ್ಕದ ಕಲಾವಿದರನ್ನೆಲ್ಲ ಕರೆದು ಅವ್ರಿಗೆಲ್ಲ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿತ್ತು. ನಮ್ಮ ಪಕ್ಕದ ಹಳ್ಳಿ ಹುಡುಗಿ, ನಾನೊಂದು ಮೆಸೇಜ್ ಹಾಕಿದ್ದೆ ನಮ್ಮ ಅಕ್ಕಪಕ್ಕ ಹಳ್ಳಿ ಜನಗಳಿಗೆಲ್ಲ, ಯಾರಾದ್ರೂ ಮಕ್ಕಳು ಆಕ್ಟಿಂಗ್ ಮಾಡೋರಿದ್ರೆ ಬರ್ಬೋದು. ಹಿಂಗ್ ತಗೊಂಡ್ಲು ಅವಳು ಡೈಲಾಗ್ನ. ಹಿಂಗೆ ಒಂದ್ 150 ಮಕ್ಕಳು ಎಲ್ರು ಬೆ ಅನ್ನೋವು. ಇವಳು ಹಿಂಗೆ ಒಂದ್ಸತಿ ಹಿಂಗ್ ನೋಡ್ಕೊಂಡ್ಲು ಅಷ್ಟೇ, ಅಷ್ಟು ಮೆಮೊರಿ ಅವಳಿಗೆ ಪಟ್ ಅಂತ ಹೇಳಿದ್ಲು ಡೈಲಾಗ್ನ. ಆಮೇಲೆ ಡ್ರಾಮಾ ಜೂನಿಯರ್ಸ್ ಹೋದ್ಲು, ಎಲ್ಲ ಮಾಡಿದ್ಲು ಅವಳು. ಆ ಸಿನಿಮಾನು ಮಾಡಿದ್ಲು, ಗೆದ್ಲು. ಮೈಸೂರಿನ ಸಾಂಸ್ಕೃತಿಕ ವಲಯ ಪಕ್ಕದಲ್ಲಿರುವ ಚೋರ್ನಹಳ್ಳಿಯ ಅಪೇಕ್ಷಾ ಆಗ್ಲಿ ಅಥವಾ ಅಂತ ಯಾವ್ದಾದ್ರು ಮಕ್ಕಳನ್ನಾಗ್ಲಿ ಏನಾದ್ರೂ ಮಾತಾಡ್ಸಿದ್ಯಾ? ಇಲ್ಲ. ಸಂಗೀತ ಕಾರ್ಯಕ್ರಮ ನಡೆಯುತ್ತೆ, ನಾಟಕ ಕಾರ್ಯಕ್ರಮ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಎಲ್ಲ ಎಲ್ಲಿ ನಡೆಯುತ್ತೆ? ಇದೇ ನಿಮ್ಮ ಅದೇ ಸರ್ಕಲ್ಲಿನ ಒಳಗೆ ನಡೆದ 100 ವರ್ಷಗಳಿಂದ ನಡೀತಾ ಇರುವ ಎಲ್ಲ ಸಾಂಸ್ಕೃತಿಕ ಸಂಗತಿಗಳು ನಮ್ಮನ್ನ, ಮೈಸೂರು ತಾಲೂಕಿನ ಜನರನ್ನ
ಹೊರಗಿಟ್ಟೇ ನಡೆದಿವೆ. ಅವ್ರಿಗೂ ಗೊತ್ತಿಲ್ಲ ಇಲ್ಲಿ ಈ ತರ ಒಂದಿದೆ ಅಂತ. ಭೈರಪ್ಪನವರು ಎಷ್ಟು ವರ್ಷಗಳ ಕಾಲ ಇಲ್ಲಿ ಬದುಕಿದ್ರು, ಕುವೆಂಪು ಎಷ್ಟು ವರ್ಷಗಳ ಕಾಲ ಇಲ್ಲಿ ಬರೆದ್ರು ಅಲ್ವಾ. ಅವರ ಎಲ್ಲಾ ಕಾದಂಬರಿಗಳಲ್ಲೂ ಅವ್ರ ಊರು ಬರುತ್ತೆ, ಸಹಜ, ಅತ್ಯಂತ ಸಹಜ. ನಾವು ನಮ್ಮ ಊರನ್ನೇ ಅವರಿಗೆ ಬಹುಶಃ ಯಾರು ನಾನೇನಾದ್ರು ಇದ್ದಿದ್ರ ಕಾಲದಲ್ಲಿ ಬನ್ನಿ ಸರ್ ಅಂತ ಕರ್ಕೋಗ್ತಾ ಇದ್ದೆ. ಅವರಿಗೆ ಮೈಸೂರು ಅಕ್ಕಪಕ್ಕ ಈ ತರ ಹಳ್ಳಿಗಳಿವೆ, ಈ ತರ ಕಲ್ಚರ್ ಇದೆ ಅಂತಾನೆ ಗೊತ್ತಿಲ್ಲ. ಮೈಸೂರಿದೆ, ಹಿಂಗಿದೆ ಅಕ್ಕಪಕ್ಕ ಹಳ್ಳಿಗಳಿದೆ ಅಂತ. ಆದ್ರೆ ಇದರಿಂದ ಹೊರತಾದ ನಾವೆಲ್ಲ ನೆಗ್ಲೆಕ್ಟ್ ಮಾಡಿರುವಂತಹ, ನಿರ್ಲಕ್ಷಿಸಲ್ಪಟ್ಟಿರುವಂತಹ ಒಂದು ಸಮಸ್ಯೆ ಆಗಿದೆ ಇಲ್ಲಿ ಅಂತ ಇದುವರೆಗೂ ಯಾರು ಗುರುತಿಸಿಲ್ಲ. ಹಾಗಾಗಿ ಮೈಸೂರು ಭಾಷೆ ಅಂದ್ರೆ ಈ ಸಿಟಿ ಒಳಗಡೆ ಆಡುವ ಶಿಷ್ಟ ಭಾಷೆ ಅಲ್ಲ. ಇದರ ಆಚೆಗೆ ಸುಮ್ಮನೆ 10 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲಿ ಆಡುವ ಜನರ ಭಾಷೆ, ಅನ್ನಡಿಸುವ ಹಬ್ಬಗಳು, ಅದು ಇವತ್ತಿಗೂ ಅವಕ್ಕೆ ಯಾವ ಐಡೆಂಟಿಟಿ ಇಲ್ಲ. ಮೈಸೂರು ಅಂತೀವಿ, ಬಿಟ್ರೆ ನಂಜನಗೂಡಿಗೆ ಹೋಗ್ಬಿಡ್ತೀವಿ ಸೀದಾ. ಅಕ್ಕಪಕ್ಕ ಯಾವ ಹಳ್ಳಿ ಇದೆ, ಅಲ್ಲೇನ್ ನಡೀತಾ ಇದೆ, ಅವ್ರು ಯಾರು, ಎಷ್ಟು ಕಾಲದಿಂದ ಇಲ್ಲಿ ಬದುಕಿದ್ದಾರೆ, ಅವ್ರ ಕಲ್ಚರ್ ಏನು, ಅವ್ರ ಐಡೆಂಟಿಟಿ ಏನು, ಯಾವುದನ್ನು ನಾವು ನೋಡ್ತಾ ಇಲ್ಲ. ಇದು ನಾನು ಸುಮಾರು ಕಡೆ ಹೇಳ್ತಾ ಇದ್ದೀನಿ ಈಗ. ಆದ್ರೆ ನನ್ನ ಸ್ವಲ್ಪ ಸಿಟ್ಟಿಂದ ನಿಮ್ದು ಯಾವ ಊರು, ಮೈಸೂರು ಅಲ್ಲ ಅಂತೀನಿ. ಮೈಸೂರಲ್ಲ, ನಾನು ಮೈಸೂರಿನ ಮೇಲಿನ ಕೋಪಕ್ಕಲ್ಲ, ನಾವು ಐಡೆಂಟಿಟಿ ಕಳ್ಕೊಂಡಿದೀವಲ್ಲ ಆ ಸಿಟ್ಟಿಗೆ. ಮೈಸೂರಲ್ಲ, ಮತ್ತೆ ಅವರು ಆಯ್ರಳ್ಳಿ, ಅದೆಲ್ಲಿದೆ, ಮೈಸೂರು ಹತ್ರ ಇದೆ, ಮತ್ ಮೈಸೂರಲ್ಲ, ಮೈಸೂರು ಹತ್ರ ಇದೆ, ಆದ್ರೆ ಅದು ಮೈಸೂರಲ್ಲ. ಹಾಗಾಗಿ ಈ ತರದ ಒಂದಾಗಿರೋದ್ರಿಂದ ಸೊ ಮೈಸೂರು ಸುತ್ತಮುತ್ತ ಒಂದು ಕನ್ನಡ ಇದೆ, ಅದು ಮೈಸೂರು ಕನ್ನಡ ಅಲ್ಲ. ಹಾಗಾಗಿ ನಮ್ ಭಾಷೆ ಹಂಗಿದ್ರೆ ಯಾವ್ದು ಸರಿ ತಪ್ಪು ಇಲ್ಲ, ಇಲ್ಲೊಂದು ಭಾಷೆ ಇದೆ ಅಂತ ಹೇಳ್ಬೇಕಾಗಿತ್ತು ನಾನು. ಅದು ಒಂದ್ 20 ಕಿಲೋಮೀಟರ್ ಹೋಗ್ತಾ ಬದಲಾಗುತ್ತೆ. ಮತ್ತೆ ಇಷ್ಟೆಲ್ಲ ಮಾತಾಡ್ತೀವಲ್ಲ, ಇನ್ ಮುಂದಕ್ಕೆ ಯಾವುದೂ ಇರಲ್ಲ. ಸೊಗಡಿನ ಭಾಷೆ ಇದೆಯಲ್ಲ, ನಮ್ಮ ಮುಂದಿನ ತಲೆಮಾರು ಎಲ್ಲರೂ ಮಾತಾಡೋದು ಟಿವಿ ಧಾರಾವಾಹಿಗಳಲ್ಲಿ ಮಾತಾಡ್ತಾರಲ್ಲ, ನಿರೂಪಕಿಯರು ಮಾತಾಡ್ತಾರಲ್ಲ, ಆ ಕನ್ನಡನೇ ಕನ್ನಡ ಅನ್ಕೊಂಡು ಮಾತಾಡ್ತಾರೆ ಹೊರತು. ಯಾಕೆ ಅಂದ್ರೆ ನಾವೆಲ್ಲ ನಮ್ಮ ಹಳ್ಳಿ ಭಾಷೆ ಮಾತಾಡೋದು ಅವಮಾನ ಅಂತ ಭಾವಿಸಿದೀವಿ. ಒಂದು ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ದಕ್ಷಿಣ ಕನ್ನಡದವರಿಗೆ ಅಥವಾ ಉತ್ತರ ಕರ್ನಾಟಕದವರಿಗೆ ತಮ್ಮ ಊರಿನ ಭಾಷೆನ ಎಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಯಾವ ಮುಜುಗರನು, ಅವ್ರು ಆರಾಮಾಗಿ ಮಾತಾಡ್ತಾರೆ. ನಾವು ಒಂದ್ಸಲ ಬೆಂಗಳೂರಲ್ಲಿ ಅಲ್ಲೇ ಎಲ್ಲೋ ಶೂಟಿಂಗ್ ಮಾಡ್ತಾ ಇದ್ವಿ. ಮಧ್ಯಾಹ್ನದ ಒಂದು ಬ್ರೇಕ್, ಮಧ್ಯಾಹ್ನದ ಬ್ರೇಕೋ ಸಂಜೆ ಬ್ರೇಕೋ ದೋಸೆ ತಿನ್ನೋಣ ಅಂತ ವಿದ್ಯಾರ್ಥಿ ಭವನಕ್ಕೆ ಹೋದ್ವಿ. ನನ್ನ ಜೊತೆ ಒಬ್ರು ಚಾಮರಾಜನಗರದ ಹೋಗಿದ್ರು. ವಿದ್ಯಾರ್ಥಿ ಭವನ ಅಂತ ಒಂದು ಪ್ರಸಿದ್ಧ ಹೋಟೆಲ್ ಗಾಂಧಿ ಬಜಾರಲ್ಲಿ. ಅಲ್ಲಿ ನಾವು ಒಬ್ರು ನಮ್ ಜೊತೆ ಇದ್ದವರು ದಕ್ಷಿಣ ಕನ್ನಡದವರು, ಎಂತ ಉಂಟು ಮಾರ್ರೆ ಅಂತ ಕೇಳಿದ್ರು. ನಾವು ಅವ್ರ ಭಾಷೆಯಲ್ಲಿ ಕೇಳ್ತಾ ಇದಾರೆ, ನೀವು ಕೇಳಿ. ಇವ್ರು ಇದ್ದವರು ಅವರು ಎಂತ ಉಂಟು ಮಾರ್ರೆ ಅಂದ್ರೆ ಎಲ್ಲರೂ ಸಹಜವಾಗೇ ಇದ್ರು, ಎಲ್ಲ ಟೇಬಲ್ ಅಲ್ಲಿ ಕೂತಿದ್ದವ್ರು ಆರಾಮಾಗಿ ಅವ್ರವ್ರು ಆರ್ಡರ್ ಮಾಡ್ಕೊಂಡಿದ್ರು. ನಾನು ಇವ್ರಿಗೆ ಹೇಳಿದೆ, ನೀನು ಕೇಳಿ ನಿಮ್ಮೂರ ಭಾಷೆ. ಸುಭಾಷ್ ಅಂತ ಚಾಮರಾಜನಗರದವ್ರು, ಕೇಳಿ ನೀವು ನಿಮ್ಮೂರ ಭಾಷೆ. ಯಾನಣ್ಣ ಯಾನಿದ್ದಣ ತಿನ್ನಕ್ಕೆ. ಇಡೀ ಹೋಟೆಲ್ ಅವರೆಲ್ಲ ಹಿಂಗ್ ನೋಡ್ಬಿಟ್ರು, ಏನ್ ಮಾತಾಡ್ತಿದ್ದಾನೆ ಇವನು ಅಂದ್ರೆ ಇದೇನೋ ವಿಚಿತ್ರವಾಗಿ ಮಾತಾಡ್ತಿದಾರಲ್ಲ. ಅರೆ ಅವ್ರವ್ರ ಭಾಷೆ ಅವ್ರು ಮಾತಾಡಿದ್ರೆ ನಿಮಗ್ ವಿಚಿತ್ರ ಅಲ್ಲ? ನಾವು ಯಾನಣ್ಣ ಎಲ್ಲಿದ್ದಣ್ಣ ಯಾನಣ್ಣ ಅಂತೆಲ್ಲ ಮಾತಾಡ್ಬಿಟ್ರೆ ನಿಮ್ಗೆ ವಿಚಿತ್ರ ಅನ್ಸುತ್ತಾ? ಯಾಕೆ? ಈ ಭಾಷೆ ಕೀಳು, ಇದನ್ ಮಾತಾಡೋರು ಹಳ್ಳಿ ಜನ ಅನ್ನೋ ಭಾವನೆನ ನಾವೇ ಹುಟ್ಟಿಸ್ಕೊಂಡು ಈ ಭಾಗದ ಎಲ್ರು ಊರಲ್ಲಿ ಬೇರೆ ಮಾತು, ಮೈಸೂರಿಗೆ ಬಂದ ತಕ್ಷಣ ಒಂಚೂರು ಡ್ರೆಸ್ ಗಿಸ್ ಎಲ್ಲ ಯಾವಾಗ ಚೇಂಜ್ ಮಾಡ್ಕೊತೀವಿ ಹಂಗೆ ಭಾಷೆನೂ ಚೇಂಜ್ ಮಾಡ್ಕೊಂಡು ಮೈಸೂರಿಗೆ ಬಂದು ಇಳಿತಿದ್ದಂಗೆನೆ ಚೇಂಜ್. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾರೆ, ಎಲ್ಗೆಣ ಎಲ್ಲ ಬಂದಿದ್ರಿ? ಇಲ್ಲಿಗೆ ಬಂದಿದ್ದ ಕಣ್ತಾ ಕಳಿ ಅಂತ. ಇನ್ಯಾರೋ ಮೇಷ್ಟ್ರು ಬಂದ್ಬಿಡ್ತಾನೆ ಎದುರುಗಡೆಯಿಂದ, ಯಾರೋ ಮೈಸೂರು ಬಂದ ತಕ್ಷಣ, ಏನ್ ಸರ್ ಹೇಗಿದ್ದೀರಿ ಸರ್, ಏನ್ ಸರ್ ಸಮಾಚಾರ ಅಂತ ಶುರು. ಹಂಗೆ ಟ್ವಿಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಯಾಕಂಗ್ ಮಾಡ್ತೀವಿ? ಯಾಕೆ ಅಂದ್ರೆ ನಮ್ಮ ಭಾಷೆ, ನಮ್ಮ ಹಳ್ಳಿಯ ಸೊಗಡಿನ ಭಾಷೆ ಬಗ್ಗೆ ನಮಗೆ ಆತರ ಕೀಳರಿಮೆ ಹುಟ್ಟೋ ಹಾಗೆ ಮಾಡ್ಬಿಟ್ಟಿದ್ರೆ, ನಾವೇ ಹಂಗಿದ್ರೆ ಇನ್ ನಮ್ಮ ಮಕ್ಕಳು ಇಂಗ್ಲಿಷ್ ಓದುವಂತವ್ರು ಅವರೆಲ್ಲಿ ಯಾನಣ್ಣ ಹೋಗುಡ ಬಾರುಡ ಅಂತೆಲ್ಲ ಎಲ್ಲಿ ಮಾತಾಡ್ತಾರೆ? ವಾಟ್ ಬ್ರೋ ಅಂತಾರೆ ಅಲ್ವಾ? ಹಾಗಾಗಿ ಈ ಭಾಷೆ ಅಳಿವಿನ ಪ್ರಶ್ನೆಯೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಾಗ, ಕನ್ನಡದ ಉಳಿವಿನ ಪ್ರಶ್ನೆಯೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಾಗ, ಇನ್ನು ಈ ಹಳ್ಳಿ ಭಾಷೆಗಳ ಹಣೆ ಬರ ಏನು ಅಂತ ನನಗೆ ಗೊತ್ತಿಲ್ಲ. ಏನಾದ್ರೂ ಒಂದು ಆಗುತ್ತೆ. ಸೊ ಇಂತಹ ಕಾರ್ಯಕ್ರಮಗಳು ಆ ಭಾಷೆಯ ಉಳಿವಿಗೆ ಒಂದು ಆಶಾವಾದವಾಗಿ ಕೆಲಸ ಮಾಡಲಿ ಅಂತ ಹೇಳ್ತೀನಿ. ಬಹಳ ಧನ್ಯವಾದ ಇಷ್ಟೊತ್ತು ನನ್ನ ಮಾತು ಕೇಳಿಸ್ಕೊಂಡಿದ್ದಕ್ಕೆ.